ಪ್ರಥಮದಲ್ಲಿ ವಿಜಯ ಮಹಾಂತರನ್ನು ಗುರುಮಹಾಂತರಲ್ಲಿ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಚಿತ್ತರ್ಗಿ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಹುನಗುಂದದಲ್ಲಿ 6ನೇ ಸ್ವರ್ಣೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ನಮ್ಮ ಓಣಿಗೆ ಆಗಮಿಸಿದ ಗುರುಮಹಾಂತ ಶ್ರೀಗಳನ್ನು ಎಲ್ಲ ಭಕ್ತ ವೃಂದದ ಪರವಾಗಿ ತುಂಬ ಹೃದಯದಿಂದ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಅವರನ್ನು ಗೌರವಪೂರ್ವಕವಾಗಿ ಸತ್ಕರಿಸಿ ಅವರೊಂದು ಆಶೀರ್ವಾದಕ್ಕೆ ಕಾರಣರಾಗುವಂತೆ ಓಣಿ ಹಿರಿಯರಾದ ಬಾಲನಗೌಡ ನಿಂಗನಗೌಡ ಮನ್ನಾಪುರ ಅವರಲ್ಲಿ ಶ್ರೀಗಳಿಗೆ ಮಾಲೆಯನ್ನು ಮಾಡಿ ಅವರನ್ನು ಗೌರವಿಸಬೇಕಂತೇಳಿ ಅವ್ರನ್ನ ಕೇಳ್ಕೊಳ್ತೀನಿ. ನಾಡಿನ ಪರಂಪರೆಯಲ್ಲಿ ಪ್ರಸಿದ್ಧವಾದ ಚಿತ್ತರ್ಗಿ ವಿಜಯ ಮಹಾಂತೇಶ್ವರ ಮಠದ ಶ್ರೀ ಮಹಾಂತಗುಳಪ್ಪರ ಒಂದು ಸ್ಮರಣೋತ್ಸವದ ಕಾರ್ಯಕ್ರಮ 16, 17, 18, 19ರಂದು ಹುನಗುಂದ ಪಟ್ಟಣದ ವಿಜಯ ಮಹಾಂತೇಶ ಮಠದಲ್ಲಿ ನೆರವೇರಲಿದ್ದು, ಆದ ಕಾರಣ ನಾಡಿನ ಪರಂಪರೆಯನ್ನು ಸಂಸ್ಕೃತಿಯನ್ನು ಬಯಸುವ ಹಾಗೂ ಜನರ ಏಳಿಗೆಯನ್ನು ಜನರ ಶ್ರೇಯಸ್ಸನ್ನೇ ಬಯಸುವ, ಜನರಲ್ಲಿ ಯಾವತ್ತೂ ಏನನ್ನೂ ಬಯಸದ ಶ್ರೀಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಜನರಿಂದ ಕೊಡುವುದಾದರೆ ನಿಮ್ಮ ವ್ಯಸನವನ್ನು ಕೊಡ್ರಿ, ನಿಮ್ಮ ದುಷ್ಟ ಚಟಗಳನ್ನು ನಮ್ಮ ಜೋಳಿಗೆ ಹಾಕಿ ಎಂಬ ಒಂದು ಮಹಾ ಸಂದೇಶದೊಂದಿಗೆ ನಾಡಿನಲ್ಲಿ ಹೆಸರಾದಂಥ ಮಠ ಅದು ಯಾವುದಾದ್ರಿಂದ ಚಿತ್ತರ್ಗಿ ವಿಜಯ ಮಹಾಂತೇಶ ಮಠ ಮಹಾಂತ ಸ್ವಾಮಿಗಳು ಹಾಗೂ ಗುರುಮಹಾಂತ ಸ್ವಾಮಿಗಳು ಅಂತೇಳಿ ಈ ಸಂದರ್ಭದಲ್ಲಿ ನೆನೆಸುತ್ತಾ, ಆದ ಕಾರಣ ಅವರ ಒಂದು ಶ್ರೀ ಮಣಿಪ್ರ ಡಾಕ್ಟರ್ ಲಿಂಗೈಕ್ಯ ಮಹಾಂತ ಶಿವಯೋಗಿಗಳವರ 6ನೇ ಸ್ಮರಣೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಸತತ 4 ದಿನಗಳ ಕಾಲ ಹುನಗುಂದ ಪಟ್ಟಣದ ವಿಜಯ ಮಹಾಂತೇಶ ಮಠದಲ್ಲಿ ಅನೇಕ ರೀತಿಯ ಸ್ಮರಣೋತ್ಸವ ಕಾರ್ಯಕ್ರಮದ ಜೊತೆಗೆ ಉದ್ಘಾಟನೆ, ಪಥಸಂಚಲನ, ಸಹಜ ಶಿವಯೋಗ, ಇಷ್ಟಲಿಂಗ ಯೋಗ, ಮಹಂತ ಜೋಳಿಗೆ, ಸಂಜೆ ಶಿವಾನುಭವ, ಪೂಜ್ಯರ ಶರಣೋತ್ಸವ ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು, ಆದ ಕಾರಣ ನಮ್ಮಗಳನ್ನು ನಮ್ಮ ಬದುಕಿನ ಒತ್ತಡದಲ್ಲಿ ಇರುವ ನಮ್ಮಗಳನ್ನು ಒಂದು ಮಠದಲ್ಲಿ ಅನೇಕ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಕ್ತ ಸಮೂಹ ಕೂಡ ಭಾಗಿಯಾಗಲಿ ಎಂಬ ಒಂದು ಅವರ ಒಂದು ಮಾನವ ಕುಲದ ಏಳಿಗೆ ಉದ್ದೇಶದಿಂದ ನಮ್ಮಲ್ಲಿ ಬಂದು ಅವರೊಂದು ಸಂದೇಶವನ್ನು, ತಮ್ಮ ಬರುವಿಕೆಯ ಸಂದೇಶವನ್ನು ನೀಡಲಿದ್ದಾರೆ. ಆದ ಕಾರಣ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಾವುಗಳೆಲ್ಲರೂ ಅವರ ಒಂದು ವಚನವಾಹಿನಿಯನ್ನು ಕೇಳಬಯಸಬೇಕಂತೇಳಿ ಕೇಳಿಕೊಳ್ತೀನಿ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಪ್ರಾಸ್ತಾವಿಕವಾಗಿ ಹಿರಿಯರಾದಂಥ ಅರುಣೋದಯ ದುದ್ಗಿ ಅವರು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಬಂದ್ ಮಾಡ್ತಾರೆ